ಹಾಯ್ ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಇವತ್ತು ರಾಯರ ಮಠಕ್ಕೆ ಹೋಗಿದ್ದು ಕಾಮಧೇನು ಕ್ಷೇತ್ರಕ್ಕೆ. ಹಿಂಗೆ ಬರೋದು 9:30 10 ಗಂಟೆ ಆಯಿತು. ಬಂದಾದಮೇಲೆ ಮನೆಯಲ್ಲಿ ತಿಂಡಿ ಎಲ್ಲ ಮಾಡಿ, ತಿಂಡಿ ಮಾಡ್ಕೊಂಡಾದ್ಮೇಲೆ ತಿಂಡಿ ಓಪನ್ ಮಾಡಿ, ಶನಿವಾರ ಭಾನುವಾರ ಸೋಮವಾರ ರಾಯರದು 355ನೇ ಆರಾಧನೆ ಐತೆ. ಇನ್ನು ಆರಾಧನೆ ದಿನ ಹೋಗೋಕ್ಕಾಗಲ್ಲ, ಹೋಗಿ ಬರೋಕ್ಕೆ ಆಗಲ್ಲ, ತುಂಬ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ವಾರ ಗುರುವಾರನೇ ಹೋಗಿ ರಾಯರ ಮಠಕ್ಕೆ ಹೋಗಿ ಬಂದು. ಇನ್ನು ಆರಾಧನೆ ದಿನ ಹೋದರೆ ಏನೊಂದು ಅರ್ಧ ದಿನ ಅಲ್ಲೇ ಕಳೆದೋಗ್ಬಿಡುತ್ತೆ ಅಂತ ಈ ವಾರನೇ ಹೋಗಿ ಬಂದು. ಜನ ತುಂಬ ಕಡಿಮೆ ಇದ್ದರು, ಚೆನ್ನಾಗಿ ದರ್ಶನ ಆಯಿತು. ಹಿಂಗೆ ಬರ್ಬೇಕಾದ್ರೆ ಸಾಯಿಬಾಬಂಗೂ ಹೋಗ್ಬಿಟ್ಟು ಬಂದು. ರವೆ ದೋಸೆ ಚೆನ್ನಾಗಿ. ಏನು ಮಾಡಿದ್ರಿ? ಚಟ್ನಿ, ಕಾಯಿ ಚಟ್ನಿ. ಲೆಕ್ಕ ಹೇಳ್ಬೇಕಾ? ಲೆಕ್ಕ ಹೇಳ್ಬೇಕಿಲ್ಲ. ಮಾತಾಡಿ ಇವಾಗ, ಮಾತಾಡಿ ಮಾತಾಡ್ತಿದ್ದಲ್ಲ, ಮಾತಾಡ. 50,000 ತಿನ್ಕೊಂಡೆ ದುಡ್ಡಿನ ಬಗ್ಗೆ ಎಲ್ಲ ಮಾತಾಡಕ್ಕೆ ಬರ್ತದೆ. ಫಸ್ಟ್ ಫ್ಲೋರ್ ಫಸ್ಟ್ ಮನೆ ಯಾಕೆ ಹೇಳಿ? ಹೌದಾ? ಕ್ಯಾಶ್ ಏನಾದ್ರು ಕೊಡಂಗಿಲ್ಲ ಅಂದರೆ ಇಲ್ಲೇ ಕೊಟ್ಟೋಗಿ ಅಲ್ಲ ಸರ್? ಇಷ್ಟು ಗಂಟೆ ಆಗಿದ್ದು ರೆಕಾರ್ಡೇ ಆಗಿಲ್ಲ. ರೆಕಾರ್ಡ್ ಮಾಡೋದಲ್ಲೇ ವಿಡಿಯೋ ಆನ್ ಮಾಡಿದ್ದೀನಿ. ಹಾಂ, ಊಟ ಬೇಕಾ ಅಂದರೆ ಹಾಂ, ಎಲ್ಲವೂ ಟೈಮಿಗೆ ಸರಿಯಾಗಿ ಮಾಡ್ಬೇಕಲ್ಲ. ಇಷ್ಟು ಬೇಗ ಊಟ ಮಾಡೋದ ಅಂತಂದರೆ ಇಷ್ಟು ಬೇಗ ಊಟ ಮಾಡೋದು ಬೇಡ, ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕೆಲಸ ಬರುತ್ತೆ. ನಾನು 3 ಗಂಟೆಗೆ ಬರುತ್ತೇನೆ ಅಂದ್ಕೊಂಡಿದ್ದೆ.
ಅಯ್ಯೋ ಮೈಗಳ್ಳಿ ಕೆಲಸ ಮಾಡೋದು. ನನ್ನ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಅಂಗಡಿ ಕೆಲಸನೇ ನಡೆಯಲ್ಲ. ಓನರ್ ಥರ ಕುತ್ಕೊಂಡು ಎಲ್ಲ ಕೆಲಸ ಏನಾದ್ರು ಆದರೆ ನನಗೆ ಹೇಳ್ಬೇಕಂದ್ರೆ ಎಲ್ಲ ಅಂಗಡಿ ಇರೋದೇ ನನ್ನ ಹೆಸರಲ್ಲಿ. ಕೆಲಸ ಮಾಡೋದಾದ್ರೆ ನಾ ಬಿಲ್ಡಪ್ ಕೊಡೋದ್ರಲ್ಲಿ ಏನು ಕಡಿಮೆ ಇಲ್ಲ. ಬಿಲ್ಡಪ್ ಏನಲ್ಲ, ಅದು ಇರೋದು ಹೇಳ್ತಾ ಇದ್ದೀನಿ. ಅಲ್ಲ ನಿನ್ನ ಹೆಸರಲ್ಲಿ ಅಂಗಡಿ ಇದ್ದರೆ ನೀನೇ ಕೆಲಸ ಮಾಡಬೇಕು, ನಾವೆಲ್ಲ ಹೇಳ್ಬೇಕಷ್ಟೇ. ಓನರ್ ಥರ ಇರ್ಬೇಕು. ಅದೇ ಓನರು ಎಲ್ಲ ಕೆಲಸ ಮಾಡಬೇಕು. ನೀನು ನೋಡು ಮಾನ ಮರೀದಿ. ನಾವು ಗೊತ್ತಲ್ಲ ಇದ್ಮೇಲೆ ಎಲ್ಲ ಪ್ರೂಫ್ ಸಮೇತ ಸಾಕ್ಷಿ ಸಮೇತ ಇಟ್ಕೊಂಡಿದ್ದೀವಿ. ಕೈ ನೀರು ಕೊಡು, ಚೆನ್ನಾಗಿ ಕೈ ತೊಳಿಬೇಕು. ಕುಡಿಯೋ ನೀರಲ್ಲಿ ಸಿಂಕಲ್ಲಿ ತೊಳ್ಕೊಳ್ಳೋಣ. ಅಲ್ಲಿ ಯಾರೋ ಬಂದರು, ಕೇಳಂಗೆ ಕಸ್ಟಮರ್ ಯಾರೋ ಬಂದವ್ರೆ. ಓಹೋ ಆಲ್ಪಜ್ಜಿ ಗುರು, ಆಲ್ಪಜ್ಜಿ ಅನ್ನ ಮುದ್ದೆ ಮಾಡಿಲ್ಲ. ಆಲ್ಪಜ್ಜಿ ವಿಲೇಜ್ ಅಥೆಂಟಿಕ್ ಸಾಂಬಾರು ತಿಂದ್ಬಿಟ್ರೆ ಅಷ್ಟೇ ಕತೆ ಮುಗೀತು. ನಾನು ಹೆಂಡ್ತಿ ತಿನ್ನಲ್ಲ ಆಲ್ಪಜ್ಜಿ ಎಲ್ಲ. ಆಲ್ಪಜ್ಜಿ ಇದು ರೆಕಾರ್ಡ್ ಆಗಿದ್ದು ಸೋನ. ಅಲ್ಲ ಆಲ್ಪಜ್ಜಿಲಿ ತಿನ್ನಲ್ಲ ಅಂತ ತಿಂತಾ ಇದೆಯಲ್ಲ, ಹೆಂಗೆ ಕತೆ ನಿಂದು ಇವತ್ತೆ? ಬೇರೆ ಆಪ್ಷನ್ ಇಲ್ಲ. ಇಷ್ಟ ಆಗಿತ್ತು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇವತ್ತು ಟಾಕ್ಸಿಕ್ ಮೂವಿ ಟಿಕೆಟ್ ಬುಕ್ ಮಾಡಿದ್ವಿ. ಮೂವಿ ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀವಿ ನಾಳೆಲಾಗಲಿ.